ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಾನು ಫುಲ್ ಡೇ ರೂಟೀನ್ ವ್ಲಾಗ್ ಶೇರ್ ಮಾಡತ್ತೀನಿ. ವಿಡಿಯೋ ಎಲ್ಲರೂ ನೋಡ್ತೀರಿ, ಲೈಕ ಮಾಡೋಂಗಿಲ್ಲ, ಲೈಕ್ ಮಾಡಿರಿ. ಬೆಳಗ್ಗೆ ಎದ್ದು ಕಸ ಗುಡಿಸಿ ಗಿಡಗಳಿಗೆಲ್ಲ ನೀರು ಹಾಕಿ ಹೊಸ್ತೆಲ್ಲ ತೊಳೆದು ಒರೆಸಿ ಕುಂಕುಮ ಅರಿಶಿನ ಹಚ್ಚಿ ರಂಗೋಲಿ ಹಾಕಿದೆ. ರಂಗೋಲಿ ಎಲ್ಲ ಹಾಕಿದಿಂದ ಬ್ಲ್ಯಾಂಕೆಟ್ ಎಲ್ಲ ಮಡಚಿದೆ. ಬೆಡ್ಶೀಟ್ ಎಲ್ಲ ನೀಟ್ ಮಾಡಿ ಬ್ಲ್ಯಾಂಕೆಟ್ ಮಡಚಿ ಇಟ್ಟು ಒಳಗಿಂದೂ ಕಸ ಗುಡ್ಸಾಕತ್ತೀನಿ. ಒಳಗೂ ಎಲ್ಲ ಕಸ ಗುಡಿಸಿ ಮ್ಯಾಟೆಲ್ಲ ಹಾಕಿ ಬಾಂಡೆ ಎಲ್ಲ ತಿಕ್ಕಾಕತ್ತೀನಿ. ಬಾಂಡೆ ಎಲ್ಲ ತಿಕ್ಕಿ ತೊಳೆದು ಆಮೇಲೆ ಕಿಚನ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಸಿಂಕ್ ಕ್ಲೀನ್ ಮಾಡಿಕೊಂಡೆ, ಹಂಗೆ ಗ್ಯಾಸು ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಕಟ್ಟಿಗಷ್ಟು ನೀಟ್ ಅನ್ಸಾತೈತಿ. ಆಮೇಲೆ ನಾನು ಕೆಲಸದಾಗ ಬ್ಯುಸಿ ಆಗಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡಿದ್ದೆ, ಮಧ್ಯಾಹ್ನ ಊಟಕ್ಕೆ ಕರ್ಡ್ ರೈಸ್ ಮಾಡಿದ್ದೆ. ಡೈರೆಕ್ಟ್ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ರಾತ್ರಿ ಡಿನ್ನರ್ಗೆ ಕ್ಯಾಪ್ಸಿಕಮ್ ಕರಿ ಮತ್ತು ರೈಸ್ ಮಾಡತ್ತೀನಿ. ಕ್ಯಾಪ್ಸಿಕಮಿಗೆ ಡೊಣ್ ಮೆಣಸಿನ್ಕಾಯಿ ಅಂತಾರೆ. ಡೊಣ್ ಮೆಣಸಿನ್ಕಾಯಿನ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಫ್ರೈ ಮಾಡ್ಕೊಂಡಿಂದ ಬಿಸಿ ಇದ್ದಾಗ ರುಬ್ಕೋಬೇಕು. ಅದನ್ನು ರುಬ್ಕೊಂಡು ಇಟ್ಕೊಂಡಿಂದ ಒಗ್ಗರಣೆ ಹಾಕತ್ತೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದು ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡತ್ತೀನಿ. ಫ್ರೈ ಮಾಡಿದಿಂದ ರುಬ್ಬಿಟ್ಕೊಂಡಿದ್ದ ಡೊಣ್ ಮೆಣಸಿನ್ಕಾಯಿ ಹಾಕಿ ಅರಿಶಿನ ಪುಡಿ ಹಾಕಿ ಕಿಚನ್ ಕಿಂಗ್ ಮಸಾಲ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ. ಮಿಕ್ಸ್ ಮಾಡ್ಕೊಂಡಿಂದ ಲಿಂಬೆಹಣ್ಣಿನ ರಸ ಹಾಕತ್ತೀನಿ. ಸ್ವಲ್ಪ ಬೆಲ್ಲದ ಪೌಡರ್ ಹಾಕಿದೆ. ಗುರಳ್ ಪುಡಿ, ಶೇಂಗಾ ಪುಡಿ 2 ಚಮಚ ಹಾಕಿ ಎಲ್ಲ ಮಿಕ್ಸ್ ಮಾಡಿದೆ. ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ಹಾಕಿದೆ. ಅನ್ನದ ಜೊತೆ ಕ್ಯಾಪ್ಸಿಕಮ್ ಕರಿ ಮತ್ತು ಅಲಸಂದಿ ಸಂಡ್ಗಿ ಮಸ್ತ್ ಟೇಸ್ಟ್ ಆಗಿತ್ತು. ಊಟ ಮಾಡಿದೆ. ನೀವು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.